ಮುಂಬೈ ಮಹಾನಗರ ಪಾಲಿಕೆಯ ಫಲಿತಾಂಶ ಹೊರಬಿದ್ದಿದೆ. ಮತ್ತೆ ಬಿಜೆಪಿ ಶಿವಸೇನೆಯ ಶಿಂದೆಬನ ಅದ್ಭುತ ಜಯದತ್ತ ದಾಪುಗಾಲು ನೀಡ್ತಾ ಇದ್ದಾರೆ. ಸರ್, ಈ ಕ್ಷಣದಲ್ಲಿ ಏನ್ ಹೇಳ್ತೀರಾ ಅಂತ? ಮುಂಬೈ ಮಾತ್ರ ಅಲ್ಲ, ಥಾಣೆ, ಪೂನಾ, ನಾಗ್ಪುರ ಈ ಭಾಗದಲ್ಲಿ ನಡೆದ ಎಲ್ಲ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಮಹಾಮೈತ್ರಿಕೂಟ ಅಂದ್ರೆ ಬಿಜೆಪಿ ನೇತೃತ್ವದ ಮಹಾಮೈತ್ರಿಕೂಟ, ಮಹಾಯುತಿ ಅದ್ಭುತ ಜಯಬೇರಿಯನ್ನ ಸಾಧಿಸಿದೆ. ಕಳೆದ ವಿಧಾನಸಭೆಯ ಚುನಾವಣೆಯ ಫಲಿತಾಂಶಕ್ಕೆ ಪೂರಕವಾಗಿಯೇ ಮತ್ತೆ ಈ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಕೂಡ ನಮ್ಮ ಮೈತ್ರಿಕೂಟವನ್ನ ಮಹಾನಗರ ಪಾಲಿಕೆಯ ಜನ ಬೆಂಬಲಿಸಿದ್ದಾರೆ ಅಂತ ಹೇಳಿದ್ರೆ, ದೇಶಕ್ಕೆ, ಮಹಾನಗರಕ್ಕೆ ಎಲ್ಲಾ ಕಡೆಗೂ ಕೂಡ ಬಿಜೆಪಿಯ ನೇತೃತ್ವ ಬೇಕು ಅನ್ನೋದನ್ನ ಅವರು ಅಪೇಕ್ಷೆ ಪಟ್ಟಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ ಆಗುತ್ತೆ. ಅವರಿಗೆ ನಾವು ಜನತೆಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ದೇವೇಂದ್ರ ಫಡ್ನವೀಸ್ ಮತ್ತು ನಮ್ಮ ಶಿಂದೆ ನೇತೃತ್ವದ ಮಹಾಯುತಿಗೆ ದೊಡ್ಡ ಪ್ರಮಾಣದಲ್ಲಿ ಜನ ಆಶೀರ್ವಾದ ಮಾಡಿದ್ದಾರೆ. ಇದಕ್ಕಾಗಿ ಶ್ರಮಿಸಿದ ಎಲ್ಲ ನಾಯಕರಿಗೆ, ಕಾರ್ಯಕರ್ತರಿಗೆ ಮತ್ತು ಮಹಾಜನತೆಗೆ ನಾನು ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಸರ್, ಬಿಜೆಪಿ ಸೋಲಿಸಬೇಕು, ಶಿಂದೆ ಅವರು ಸೋಲಿಸಬೇಕಂತ ಹೇಳಿ ರಾಜ್ ಠಾಕ್ರೆ, ಉದ್ದವ್ ಠಾಕ್ರೆ ಒಂದಾದ್ರು, ಆದ್ರೂ ಮುಂಬೈ ಜನ ಮೆಚ್ಚಲಿಲ್ಲ ಅಂತ. ಅವರು ಒಂದಾದ್ರು, ಆದ್ರೆ ಜನರನ್ನ ಒಂದು ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಜನ ಬಿಜೆಪಿಗೆ ಮುಂಚೆಯೂ ಬೆಂಬಲಿಸಿದ್ರು, ಈಗಲೂ ಬಿಜೆಪಿಯನ್ನು ಬೆಂಬಲಿಸ್ತಾ ಇದ್ದಾರೆ. ಹಾಗಾಗಿ ಅವರು ಒಂದಾದ ತಕ್ಷಣನೇ ಜನ ಅವರನ್ನು ಬೆಂಬಲಿಸ್ತಾರೆ ಅನ್ನೋದು ಇಲ್ಲ. ಅವರು ಒಟ್ಟಾದ್ರು ಅಷ್ಟೇನೆ. ಜನತೆ ಬಿಜೆಪಿ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ಬಿಜೆಪಿ ನೇತೃತ್ವದ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ಮಾಜಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾರೆ. ಸರ್, ನೋಡಿ, ಏನೋ ಕಾಲ ಗೊತ್ತಿಲ್ಲ, ಕಾಂಗ್ರೆಸ್ನವರು ವೋಟ್ ಚೋರಿ, ಮತಗಳತನ ಆರೋಪವನ್ನ ಹೊರಿಸಿ ಈಗಾಗಲೇ ಅನೇಕ ದಿನಗಳಿಂದ ಹೋರಾಟವನ್ನ ಮಾಡ್ತಾ ಬರ್ತಿದ್ದಾರೆ. ಆದ್ರೆ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಆಗಿರ್ಬೋದು, ಮಹಾನಗರ ಪಾಲಿಕೆಗಳ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಏನೇ ಹೋರಾಟ ಮಾಡಿದ್ರು ಗೆಲ್ತಾ ಇಲ್ಲ ಅಂತ ಹೇಳಿ ಇದಕ್ಕೊಂದು ಸ್ಪಷ್ಟ ಉತ್ತರ ಅಂತ ಮಹಾರಾಷ್ಟ್ರದಂತ. ನೋಡಿ, ಒಂದು ಚುನಾವಣೆಯನ್ನ ಗೆಲ್ಲೋದಕ್ಕೆ ನೀತಿ, ನೇತೃತ್ವ ಮತ್ತು ನಿಯತ್ತು ಮೂರರ ಅವಶ್ಯಕತೆ ಇದೆ. ಕಾಂಗ್ರೆಸ್ ಇವತ್ತು ಮೂರನ್ನು ಕಳ್ಕೊಂಡಿದೆ. ಇವತ್ತು ಜನನಾಯಕತ್ವ ಕಾಂಗ್ರೆಸ್ ಕೈನಲ್ಲಿ ಇಲ್ಲ, ಕಾಂಗ್ರೆಸ್ ಜೊತೆಯಲ್ಲಿ ಇಲ್ಲ. ಜನನಾಯಕರನ್ನ ಕಾಂಗ್ರೆಸ್ ಬೆಳೆಯೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಇನ್ನು ನೀತಿ, ಅದು ಜನ ವಿರೋಧಿ ನೀತಿ, ಕಾಂಗ್ರೆಸ್ ನೀತಿ ಅದು ರಾಷ್ಟ್ರ ವಿರೋಧಿ ನೀತಿ, ಕುಟುಂಬದ ಹಿತಾಸಕ್ತಿಯನ್ನ ಪೋಷಿಸುವ ನೀತಿ. ಈ ನೀತಿಯನ್ನ ಕೂಡ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ಗೆ ಜನ ವೋಟ್ ಹಾಕ್ತಾ ಇಲ್ಲ. ಮೂರನೇದು ನಿಯತ್ತು. ಯಾರಿಗಿದೆ ಕಾಂಗ್ರೆಸ್ನ ನಿಯತ್ತು? ದೇಶಕ್ಕೆ, ಅವರ ದೇಶದ ಬಗ್ಗೆ ಅವರಿಗಿರೋ ನಿಯತ್ತು ಒಂದು ಕ್ವಶನ್ ಮಾರ್ಕಿಗೆ, ಪ್ರಶ್ನಾರ್ಥಕ ಚಿಹ್ನೆಯನ್ನ ಒಳಗೊಂಡಿದೆ. ಯಾಕೆಂದ್ರೆ ವಿದೇಶಕ್ಕೆ ಹೋಗಿ ಭಾರತವನ್ನ ಹೀಗಳೆಯೋದು, ಭಾರತದ ವ್ಯವಸ್ಥೆಯನ್ನ ಹೀಗಳೆಯೋದು, ಟೀಕಿಸೋದು, ಇದು ದೇಶದ ಬಗ್ಗೆ ನಿಯತ್ತಿರೋರು ಯಾರು ಮಾಡಲ್ಲ. ಹಾಗಾಗಿ ಈ ಮೂರು ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಜನ ಅವ್ರನ್ನ ಒಪ್ಕೊಳಕ್ ತಯಾರಿಲ್ಲ. ಅವರು ಆತ್ಮಾವಲೋಕನ ಮಾಡ್ಕೊಂಡ್ಲಿ, ನಿರಂತರ ಸೋಲಿಗೆ ಕಾರಣ ಏನು ಅನ್ನೋದನ್ನ ಆತ್ಮಾವಲೋಕನ ಮಾಡ್ಕೊಂಡ್ಲಿ. ಅವಾಗ ಅರ್ಥ ಆಗತ್ತೆ, ಅವರಿಗೆ ಅರ್ಥ ಆಗತ್ತೆ ಏನು ಅನ್ನೋದು. ಹೆತ್ತವರಿಗೆ ಹೆಗ್ಗಣ ಮುದ್ದಾಗಿ ಕಾಣೋದು ಸ್ವಾಭಾವಿಕ. ಕಾಂಗ್ರೆಸ್ಸಿಗರಿಗೆ ಅವರ ನಾಯಕತ್ವದ ಬಗ್ಗೆ ಪ್ರೀತಿ ಇರಬಹುದು, ಆದ್ರೆ ಜನರಿಗೆಲ್ಲರಿಗೂ ಹೆಗಣ ತರನೇ ಕಾಣುತ್ತೆ. ಹಾಗೆ ಅವರ ಪಕ್ಷದ ನಾಯಕತ್ವ ಅದು ಜನರಿಗೆ ಒಪ್ಪಿಗೆ ಆಗಿಲ್ಲ ಅನ್ನೋದಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿರಂತರ ಸೋಲುಗಳೇ ಸಾಕ್ಷಿಯಾಗಿದ್ದಾವೆ. ಇನ್ನಾದ್ರೂ ಕಾಂಗ್ರೆಸ್ ಅರ್ಥ ಮಾಡ್ಕೊಂಡ್ಲಿ, ಕಾಂಗ್ರೆಸ್ನ ನೇತೃತ್ವವನ್ನ ಜನ ತಿರಸ್ಕಾರ ಮಾಡಿದ್ದಾರೆ, ನಮ್ಮ ನೀತಿ ಜನರಿಗೆ ಒಪ್ಪಿಗೆ ಆಗಿಲ್ಲ, ಅದನ್ನು ತಿರಸ್ಕಾರ ಮಾಡಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಈ ಮುಂಬೈ ಚುನಾವಣೆ ಗೆಲುವು ಮುಂದಿನ ಜಿಬಿಎ ಚುನಾವಣೆಯಲ್ಲಿ ಕೂಡ ಇದೇ ಸ್ಪಷ್ಟ ಚಿತ್ರಣ ಸಿಗುತ್ತಂತೆ ತಮ್ಮ ಪಕ್ಷಕ್ಕೆ ಸರ್. ಮುಂಬೈ ಚುನಾವಣೆಯ ಪ್ರಭಾವ ಭಾಗಶಃ, ನಾನು ಪೂರ್ಣ ಪ್ರಮಾಣದಲ್ಲಿ ಅಂತ ಹೇಳೋದಿಲ್ಲ, ಆದ್ರೆ ಭಾಗಶಃ ದೇಶದ ಬೇರೆ ಬೇರೆ ಕಡೆಯ ನಡೆಯುವ ಚುನಾವಣೆಗಳಲ್ಲೂ ಕೂಡ ಪಾರ್ಷಿಯಲಿ ಇಟ್ ವಿಲ್ ಇನ್ಫ್ಲೂಯೆನ್ಸ್, ಸ್ವಲ್ಪ ಭಾಗಶಃ ಅದರ ಪ್ರಭಾವವನ್ನು ಬೀರುತ್ತದೆ.
ಓಕೆ ಸರ್, ವಿಶ್ವವಾಣಿಯೊಂದಿಗೆ ಮಾತಾಡಲಿಕ್ಕೆ ಧನ್ಯವಾದಗಳು ರವಿ ಸರ್. ನಮಸ್ಕಾರ.